ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಎಂದಿನಂತೆ ಈ ಒಂದು ವೇಕೆನ್ಸಿಯಲ್ಲಿಯೂ ಕೂಡ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ ಅಥವಾ ಒಂದು ಪರೀಕ್ಷೆಗಳು ಇಲ್ಲದಿರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಅಥವಾ ಒಂದು ನೇರ ನೇಮಕಾತಿಯ ಮೂಲಕ ತಮ್ಮನ್ನ ಇಲ್ಲಿ ಒಂದು ಆಯ್ಕೆ ಅನ್ನೋದು ಮಾಡ್ಕೊಂತಿದ್ದಾರೆ. ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಕ್ ಹೋದ್ರೆ ಹೌದು, ಇದು ಕೂಡ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ರಿಲೀಸ್ ಮಾಡಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ಒಂದು ಆಗಿರುತ್ತೆ. ಸುಮಾರು 4,000ಕ್ಕಿಂತ ಹೆಚ್ಚು ಒಂದು ಹುದ್ದೆಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದು, ನಮ್ಮ ಒಂದು ಕರ್ನಾಟಕದಂತ ತಾವೇನಾದ್ರೂ ಕೇವಲ ಒಂದು 10th ಪಾಸ್ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಬೋತ್ ಮೇಲೂ ಅಪ್ಲೈ ಅನ್ನ ಮಾಡಬಹುದು, ಹಾಗೆ ಒಂದು ಫೀಮೇಲ್ ಕ್ಯಾಂಡಿಡೇಟ್ ಕೂಡ ಇಲ್ಲಿ ಒಂದು ಅಪ್ಲಿಕೇಶನ್ ಅನ್ನ ಇಲ್ಲಿ ಒಂದು ಹಾಕಬಹುದು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಏನು ಈ ಮಾಹಿತಿಯನ್ನ ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡ್ತಾ ತಾವು ಅಪ್ಲೈನ ಮಾಡಿ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ತಾವು ಶೇರ್ ಮಾಡೋದನ್ನ ತಾವು ಮರಿಲೇಬೇಡಿ. ಸ್ನೇಹಿತರೆ, ತಾವು ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಈ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ರಿಲೀಸ್ ಮಾಡಿರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಒಂದು ಸಲ ತಾವು ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡ್ಕೊಂಡ್ಬಿಡಿ. ಓಕೆನಾ? ತಮಗೂ ಕೂಡ ಇಲ್ಲಿ ಒಂದು ವೆರಿಫೈ ಆಗ್ಬಿಡುತ್ತೆ, ಕನ್ಫರ್ಮೇಶನ್ ಆಗ್ಬಿಡುತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ನೋಟಿಫಿಕೇಶನ್ ನಿಜವಾಗಿಯೂ ರಿಲೀಸ್ ಮಾಡಿದ್ದಾರೆ ಎಂಬುದರ ಬಗ್ಗೆ. ವಿತೌಟ್ ನೋಟಿಫಿಕೇಶನ್ ಹಾಗೆ ವಿತೌಟ್ ನೋಟಿಸ್ ಯಾವುದೇ ರೀತಿಯಂತಹ ಒಂದು ಇನ್ಫಾರ್ಮೇಶನ್ ನಾವು ಶೇರ್ ಅನ್ನ ಮಾಡುವುದಿಲ್ಲ. ಸೊ ಓಕೆನಾ, ನೋಡಿ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಈಸಿ ಆಗಿ ತಮಗೆ ಒಂದು ಅರ್ಥವನ್ನ ಮಾಡಿಸ್ಕೊಳ್ಳೋದಕ್ಕೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಏನೆಲ್ಲ ಒಂದು ಇನ್ಫಾರ್ಮೇಶನ್ ಮೆನ್ಷನ್ ಮಾಡಿದ್ದಾರೆ ಎಂಬುದರ ಬಗ್ಗೆ ತಮಗೆ ಒಂದು ಈಸಿ ವೇ ನಲ್ಲಿ ತಮಗೆ ಎಕ್ಸ್ಪ್ಲೈನ್ ಅನ್ನ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ, ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಆಲ್ರೆಡಿ ಅಪ್ಲೈ ಅನ್ನ ಮಾಡಕ್ಕೆ ಡೇಟ್ ಅನ್ನ ಅನೌನ್ಸ್ಮೆಂಟ್ ಅನ್ನೋದು ಮಾಡಿರ್ತಾರೆ. ಇದರ ಒಂದು ಲಾಸ್ಟ್ ಡೇಟ್ ನಾಳೆ ತಿಂಗಳು 24ನೇ ತಾರೀಕು ಡಿಸೆಂಬರ್ 2025 ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಅನ್ನೋದು ಅನೌನ್ಸ್ಮೆಂಟ್ ಅನ್ನೋದು ಮಾಡಿರ್ತಾರೆ. ಎಕ್ಸಾಮ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಇಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ನಡೆಯುವುದಿಲ್ಲ, ಹಾಗೆ ಯಾವುದೇ ರೀತಿಯಂತಹ ಒಂದು ಇಂಟರ್ವ್ಯೂ ಸಹ ಏನು ಒಂದು ನಡೆಯುವುದಿಲ್ಲ. ಇಲ್ಲಿ ತಮಗೆ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಇಲ್ಲಿ ಒಂದು ಮಾಡ್ಕೊಂತಿದ್ದಾರೆ. ಇದರ ಬಗ್ಗೆ ಡೀಟೇಲ್ ಆಗಿ ನಾನು ಇದೇ ಒಂದು ವಿಡಿಯೋದಲ್ಲಿ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ಇದರ ಒಂದು ಮೆರಿಟ್ ಲಿಸ್ಟ್ ಗಳನ್ನ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಡೇಟು ಸಹ ಇಲ್ಲಿ ಒಂದು ಏನೋ ಒಂದು ಇನ್ಫಾರ್ಮ್ ಮಾಡಿಬಿಟ್ಟಿದ್ದಾರೆ. ನಾಳೆ ವರ್ಷ ಫೆಬ್ರವರಿಯಲ್ಲಿ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಸಹ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿಬಿಡ್ತಾರೆ. ಓಕೆನಾ? ಎಲಿಜಿಬಿಲಿಟಿ ಡೀಟೇಲ್ಸ್ ಅಥವಾ ಒಂದು ಅರ್ಹತೆಗಳಿಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ, ಎನಿ 10th ಪಾಸ್ ಕ್ಯಾಂಡಿಡೇಟ್ ಮತ್ತು ಹಾಗೆ ಒಂದು IT ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಓಕೆನಾ? ಕೇವಲ ಇಲ್ಲಿ ಒಂದು 10th ಪಾಸ್ ಸಾಲದು, ಅದರ ಒಂದು ಜೊತೆಗೆ ತಾವು IT ಅನ್ನ ತಾವು ಇಲ್ಲಿ ಒಂದು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. IT ನಲ್ಲಿ ತಾವು ಯಾವುದೇ ಒಂದು ಟ್ರೇಡ್ ನಲ್ಲಿಯೂ ಸಹ ತಮ್ಮ ಒಂದು IT ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಅಂತಹ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಇಲ್ಲಿ ಒಂದು ಅಪ್ಲಿಕೇಶನ್ ಇಲ್ಲಿ ಒಂದು ಹಾಕಬಹುದು ಅಂತ ಇಲ್ಲಿ ಒಂದು ಹೇಳಿರುವಂಥದ್ದು ಗಮನಿಸಬಹುದು. ದೇರ್ ಇಸ್ ನೋ ಎಕ್ಸಾಮ್ ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಒಪ್ಟೇನ್ ಇನ್ ದ ಕ್ಲಾಸ್ 10th ಅಂಡ್ IT ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನೋದು ಮಾಡಿರುವಂಥದ್ದು ಗಮನಿಸಬಹುದು. ಈ ಒಂದು ವೇಕೆನ್ಸೀಸ್ ಗಳಿಗೆ ಸಂಬಂಧಪಟ್ಟಂತಹ ಒಂದು ಏಜ್ ಲಿಮಿಟ್ ಅನ್ನು ತಾವು ಇಲ್ಲಿ ಗಮನಿಸಬಹುದು. ಮಿನಿಮಮ್ ಆಗಿರುವಂತಹ ಒಂದು ಏಜ್ 15 ವರ್ಷ ಅಂತ ಹೇಳಿದ್ದಾರೆ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ ಸುಮಾರು 24 ವರ್ಷ ಅಂತ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿರ್ತಾರೆ. ಓಕೆನಾ? ಇಲ್ಲಿ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಸಹ ಇದೆ. SC ST ಒಂದು ಕ್ಯಾಂಡಿಡೇಟ್ ಗಳಿಗೆ 5 ವರ್ಷ, OBC ರವರಿಗೆ 3 ವರ್ಷ ಮತ್ತು PWD ಗೆ ಸುಮಾರು 10 ವರ್ಷದ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಸಹ ಇಲ್ಲಿ ಒಂದು ಕೊಟ್ಟಿರ್ತಾರೆ. ಎಕ್ಸಾಮ್ ಫೀಸ್ ಬಗ್ಗೆ ಮಾತಾಡಕ್ ಹೋದ್ರೆ ಜನರಲ್ OBC ಮತ್ತು EWS ಗೆ ಕೇವಲ 100 ರೂಪಾಯಿ ಮಾತ್ರ ಇಲ್ಲಿ ಒಂದು ಎಕ್ಸಾಮ್ ಫೀಸ್ ಅನ್ನ ಕೇಳಿದ್ದಾರೆ ಮತ್ತು SC ST ಮತ್ತು PWD ಹಾಗೆಯೇ ಫೀಮೇಲ್ ಕ್ಯಾಂಡಿಡೇಟ್ ಗಳಿಗೆ 1 ರೂಪಾಯಿ ಕೂಡ ಇಲ್ಲಿ ಎಕ್ಸಾಮಿನೇಷನ್ ಫೀಸ್ ಅನ್ನ ತಾವು ಇಲ್ಲಿ ಒಂದು ಪೇ ಅನ್ನ ಮಾಡುವಂತಹ ಒಂದು ಅವಶ್ಯಕತೆ ಇರುವುದಿಲ್ಲ. ಓಕೆ, ಬಹಳ ಒಂದು ಮುಖ್ಯವಾಗಿ ಇದರ ಒಂದು ಸೆಲೆಕ್ಷನ್ ಮತ್ತು ಆಯ್ಕೆಯ ಒಂದು ಪ್ರಕ್ರಿಯೆಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ, ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ 10th ಅಂಡ್ IT ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ತಮ್ಮ ಒಂದು ಸೆಲೆಕ್ಷನ್ ಯಾವ ಒಂದು ಆಧಾರದ ಮೇಲೆ ಇಲ್ಲಿ ಮಾಡ್ಕೊಂತಿದ್ದಾರೆ ಅಂದ್ರೆ, ತಮ್ಮ ಒಂದು SLC ಯ ಒಂದು ಪರ್ಸೆಂಟೇಜ್ ಒಂದು ರಿಸಲ್ಟ್ ನ ಒಂದು ಬೇಸಿಸ್ ಮೇಲೆ ತಮ್ಮನ್ನ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನೋದು ಇಲ್ಲಿ ಒಂದು ಮಾಡ್ಕೊಂತಿರುವಂತದ್ದು.
ಸ್ನೇಹಿತರೆ, ಇಲ್ಲಿ ಇದೇ ಒಂದು ನೋಟಿಫಿಕೇಶನ್ ಅಲ್ಲಿ ಇಲ್ಲಿ ಒಂದು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ದೇರ್ ಇಸ್ ನೋ ರಿಟರ್ನ್ ಎಕ್ಸಾಮಿನೇಷನ್. ಓಕೆನಾ, ಯಾವುದೇ ರೀತಿಯಂತಹ ಒಂದು ರಿಟರ್ನ್ ಎಕ್ಸಾಮಿನೇಷನ್ಸ್ ಇರುವುದಿಲ್ಲ, ಹಾಗೆ ಇಂಟರ್ವ್ಯೂ ಸಹ ಇಲ್ಲಿ ಒಂದು ಇರುವುದಿಲ್ಲ. ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ವಿಲ್ ಗೋ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಏನು ತಮ್ಮ ಒಂದು ಪರ್ಸೆಂಟೇಜ್ ನ ಒಂದು ಆಧಾರದ ಮೇಲೆ ತಾವು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂತೀರಿ, ಸೆಲೆಕ್ಟೆಡ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ತಾವೇನೋ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ತಾವು ಇಲ್ಲಿ ಹೋಗಬೇಕಾಗುತ್ತೆ. ಓಕೆನಾ, ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಆದ ನಂತರ ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಏನಿದೆ ಅದನ್ನ ಒಂದು ಕಂಪ್ಲೀಟ್ ಅನ್ನೋದು ಇಲ್ಲಿ ಒಂದು ಮಾಡಿಬಿಡ್ತಾರೆ. ಓಕೆನಾ, ತಾವೇನಾದ್ರೂ ಈ ಒಂದು ನೋಟಿಫಿಕೇಶನ್ ತಾವು ಗಮನಿಸಬೇಕಾದ್ರೆ ತಾವು ಕಂಪ್ಲೀಟ್ ಆಗಿ ಇದೇ ಒಂದು ನೋಟಿಫಿಕೇಶನ್ ಅಲ್ಲಿ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ವೇಕೆನ್ಸೀಸ್ ಗಳಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಆಗಿರುತ್ತೆ. ಓಕೆನಾ, ಕೊನೆಯದಾಗಿ ಈ ಒಂದು ವೇಕೆನ್ಸೀಸ್ ಗಳು ಯಾವ ಒಂದು ಆಧಾರದ ಮೇಲೆ ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ ಒಂದು ಅಪ್ರೆಂಟಿಸ್ಶಿಪ್ ನ ಒಂದು ಆಧಾರದ ಮೇಲೆ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿರ್ತಾರೆ. ನಮ್ಮ ಒಂದು ಕರ್ನಾಟಕದ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಎಲಿಜಿಬಲ್ ಆಗಿರ್ತಾರೆ ಬೇಸ್ಡ್ ಆನ್ ತಮ್ಮ ಒಂದು ಕ್ವಾಲಿಫಿಕೇಶನ್ ನ ಒಂದು ಆಧಾರದ ಮೇಲೆ. ಅಪ್ರೆಂಟಿಸ್ಶಿಪ್ ಅಂದ್ರೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ಗೊತ್ತಿರುತ್ತೆ. ಒಂದು ಬೇಸಿಕ್ ಆಗಿ ಹೇಳ್ಬಿಡ್ತೀನಿ ನೋಡಿ, ಅಪ್ರೆಂಟಿಸ್ಶಿಪ್ ಅಂದ್ರೆ ಸುಮಾರು 1-2 ವರ್ಷದ ಒಂದು ಟ್ರೈನಿಂಗ್ ಅನ್ನ ಕೊಡ್ತಾರೆ ತಮಗೆ ಒಂದು ರೈಲ್ವೆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ. ಈ ಒಂದು ಟ್ರೈನಿಂಗ್ ಪಡೆದ ನಂತರ ಇದೇ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಗೆ ತಮಗೆ ಒಂದು ಸರ್ಟಿಫಿಕೇಟ್ ಸಹ ಕೊಡ್ತಾರೆ. ಸರ್ಟಿಫಿಕೇಟ್ ಸಹ ಅಲ್ಲದೆ ತಮಗೆ ಒಂದು ತಿಂಗಳು ಒಂದು 15,000-20,000 ಒಂದು ಸಂಬಳ ಸಹ ತಮಗೆ ಇಲ್ಲಿ ಒಂದು ಕೊಡ್ತಾರೆ. ಇದೇ ಒಂದು ಸರ್ಟಿಫಿಕೇಟ್ ಇಂದ ತಾವು ಮುಂದೆ ರಿಲೀಸ್ ಮಾಡುವಂತಹ ಒಂದು ಗವರ್ನಮೆಂಟ್ ನ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ತಮಗೆ ಏನಾದರೂ ಒಂದು ಗ್ರೇಸ್ ಮಾರ್ಕ್ಸ್ ಸಿಕ್ಕುವಂಥದ್ದು, ತಮಗೆ ಒಂದು ಮೊದಲನೇ ಒಂದು ಸ್ಥಾನ ಅಥವಾ ಒಂದು ಎಷ್ಟು ಒಂದು ಕಟ್ ಆಫ್ಗೆ ತಮಗೆ ಒಂದು ಸೆಲೆಕ್ಷನ್ಸ್ ಮಾಡಿಕೊಳ್ಳುವಂತಹ ಒಂದು ಬಹಳಷ್ಟು ತಮಗೆ ಇಲ್ಲಿ ಒಂದು ಅವಕಾಶಗಳು ಇರುತ್ತವೆ. ತಾವೇನಾದ್ರೂ ಒಂದು SLC ಅಥವಾ ಒಂದು ITI ಎಲ್ಲರನ್ನ ತಾವು ಕಂಪ್ಲೀಟ್ ಮಾಡ್ಕೊಂಡಿದ್ದು ಯಾವುದಾದ್ರೂ ಒಂದು ಒಳ್ಳೆಯ ಒಂದು ಜಾಬ್ಗೆ ತಾವು ಟ್ರೈ ಅನ್ನ ಮಾಡ್ತಿದ್ರೆ ಖಂಡಿತವಾಗಿ ತಾವು ಈ ಒಂದು ಪ್ರೋಗ್ರಾಮ್ ನಲ್ಲಿ ತಾವು ಜಾಯಿನ್ ಆಗಿ ಓಕೆನಾ, ತಾವು ಇದರ ಒಂದು ಅಪ್ಲೈ ಮಾಡುವಂತಹ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಲಿಂಕ್ ಅನ್ನ ನಾನು ಏನೋ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ತಾವು ಡೈರೆಕ್ಟ್ ಆಗಿ ತಾವು ಏನೋ ಒಂದು ಅಪ್ಲಿಕೇಶನ್ ತಾವು ಇಲ್ಲಿ ಹಾಕಬಹುದು. ವೆಬ್ಸೈಟ್ ನ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಹಾಗೆ ತಾವು ಏನು ಒಂದು ನೋಟಿಫಿಕೇಶನ್ ಅನ್ನ ತಾವೇನು ಮೊದಲು ತಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಿದಿರಿ, ಆ ಒಂದು ನೋಟಿಫಿಕೇಶನ್ ನ ಇದೇ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸ್ಆಪ್ ಚಾನಲ್ ಅಲ್ಲಿ ನಾನು ಏನೋ ಒಂದು ಶೇರ್ ಅನ್ನ ಮಾಡಿಬಿಡ್ತೀನಿ. ಈ ಒಂದು ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಎರಡೂ ಗ್ರೂಪ್ ನ ಒಂದು ಲಿಂಕ್ ಅನ್ನ ನಾನೇನೋ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಪೇಸ್ಟ್ ಅನ್ನ ಮಾಡಿರ್ತೀನಿ. ಯಾರೆಲ್ಲ ನೋಡ್ತಾ ಇದೀರಿ ಪ್ರತಿಯೊಬ್ಬರು ಈ ಎರಡೂ ಒಂದು ಗ್ರೂಪ್ ನಲ್ಲಿ ತಾವು ಆಲ್ಮೋಸ್ಟ್ ಜಾಯಿನ್ ಆಗಕ್ಕೆ ತಾವು ಪ್ರಯತ್ನವನ್ನ ಮಾಡಿ ಮುಂದೆ ರಿಲೀಸ್ ಮಾಡುವಂತಹ ಒಂದು ಅಪ್ಡೇಟ್ ಗಳನ್ನ ನಾನು ಆ ಒಂದು ಟೆಲಿಗ್ರಾಮ್ ಹಾಗೆ ಒಂದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನಾನು ಪ್ರತಿನಿತ್ಯ ನಾನು ಶೇರ್ ಅನ್ನ ಮಾಡ್ತಾ ಇರ್ತೀನಿ. ಐ ಹೋಪ್ ಈ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ತಮಗೆ ಸಿಕ್ಕಿದೆ ಅಂದ್ಕೊಳ್ತೀನಿ. ಇನ್ನು ಯಾವುದಾದ್ರೂ ತಮಗೆ ಒಂದು ಇನ್ಫಾರ್ಮೇಶನ್ ಬೇಕು ಅಂದ್ಕೊಂಡು ದಯವಿಟ್ಟು ತಾವು ಏನೋ ಒಂದು ಕಮೆಂಟ್ ಮುಖಾಂತರ ತಾವು ತಿಳ್ಕೋಬಹುದು. ಸೊ ಮುಂದಿನ ಮತ್ತೊಂದು ಅಪ್ಡೇಟ್ ನಲ್ಲಿ ಖಂಡಿತವಾಗಿ ನಾನು ಸಿಗ್ತೀನಿ.